ಶೈಕ್ಷಣಿಕ ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿಯಲ್ಲಿ ಹಲವು ಸರ್ಕಾರಿ ಇಲಾಖೆಗಳು ಬಾಡಿಗೆ ಕಟ್ಟಡದಲ್ಲಿಯೇ ಕಚೇರಿ ನಡೆಸುತ್ತಿದ್ದು, ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಹೊರೆಯಾಗಿದೆ. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಅಧಿಕೃತ ಜಿಲ್ಲೆಯಾಗಿ ಚಿಕ್ಕೋಡಿ ಕಾರುಬಾರು ಮಾಡಲಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಸರ್ಕಾರದ ಇಲಾಖೆಗಳ ಕಚೇರಿಗಳನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ. ಆದರೆ ಅವುಗಳಿಗೆ ಸ್ವತಂತ್ರ ಕಟ್ಟಡ ನಿರ್ಮಿಸುವ ಗೋಜಿಗೆ ಯಾರೂ ಕೂಡ ಮುಂದಾಗಿಲ್ಲ. ಪ್ರಸ್ತುತ 43 ಇಲಾಖೆಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, 12 ಇಲಾಖೆಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಚೇರಿ ನಡೆಸುತ್ತಿವೆ. ಇದರಿಂದ ಮಾಸಾಂತ್ಯಕ್ಕೆ ಒಟ್ಟು 2,13,560 ರೂಪಾಯಿ ನಷ್ಟು ಹಣ ಬಾಡಿಗೆ ರೂಪದಲ್ಲಿ ಆಯಾ ಕಟ್ಟಡಗಳ ಮಾಲೀಕರಿಗೆ ಸಂದಾಯವಾಗುತ್ತಿದೆ. ಕೆಲ ಇಲಾಖೆಯವರು ಇಕ್ಕಟ್ಟಿನ ಕೊಠಡಿಯಲ್ಲಿ ಬೇರೆ ಇಲಾಖೆ ಕಟ್ಟಡದಲ್ಲಿ ಕಾರ್ಯಭಾರ ನಡೆಸುವಂತ ಅನಿವಾರ್ಯತೆ ಕೂಡ ಎದುರಾಗಿದೆ. ಕೆಲ ಇಲಾಖೆಗಳು ಚಿಕ್ಕೋಡಿಯಲ್ಲಿ ಸ್ವಂತ ಜಮೀನು ಹೊಂದಿದ್ದರೂ ಕೂಡ ಅದನ್ನು ಇಲಾಖೆ ಕಟ್ಟಡ ನಿರ್ಮಾಣಕ್ಕೆ ಬಳಸಿಕೊಳ್ಳುವಲ್ಲಿ ಅಧಿಕಾರಿಗಳು ಆಸಕ್ತಿ ವಹಿಸಿಲ್ಲ. ಇನ್ನು ಕೆಲ ಇಲಾಖೆಯವರು ಸ್ವತಂತ್ರ ಕಟ್ಟಡ ನಿರ್ಮಿಸಿಕೊಳ್ಳಲು ಮುಂದಾಗಿದ್ದರೂ ಆಸಕ್ತ ಅಧಿಕಾರಿಗಳ ವರ್ಗಾವಣೆ, ಅನುದಾನದ ಕೊರತೆ ಸೇರಿದಂತೆ ನಾನಾ ಕಾರಣಗಳಿಂದ ಕಟ್ಟಡಗಳ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿಗಳಲ್ಲಿ ಖರ್ಚು ಮಾಡಿ ಕಟ್ಟಿರುವಂತಹ ಕಟ್ಟಡಗಳು ಪಾರ್ಕಿಂಗ್ ಲಾಟ್ಗಳಾಗಿ ಶ್ವಾನಗಳ ಮಲಗುತಾಣಗಳಾಗುತ್ತಿರುವುದಂತೂ ದುರ್ವಿಧಿ. ಬ್ಯೂರೋ ರಿಪೋರ್ಟ್, ಪವರ್ ಟೈಮ್ ನ್ಯೂಸ್, ಚಿಕ್ಕೋಡಿ.